ನಮಸ್ಕಾರ, ನಾನು ತಮ್ಮಟ್ಟು ವಿಶ್ವನಾಥ ಆಚಾರ್ಯ ಅಂತಾರೆ, ಯಕ್ಷಗಾನ ಕಲಾವಿದ. ಹಾಲಾಡಿ ಮೇಳದಲ್ಲಿ ವೃತ್ತಿಪರ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಿರಂತರವಾಗಿ 34 ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿ ದುಡಿಯುತ್ತಾ ಇದ್ದೇನೆ. ಈ ವರ್ಷ ನಮ್ಮ ಹಾಲಾಡಿ ಮೇಳದ ಪಂಜರ ಪಕ್ಷಿಯಂತಹ ಆಖ್ಯಾನದಲ್ಲಿ ಕಥಾನಾಯಕನಾಗಿ ವಂಶಿ ಎನ್ನುವಂಥ ಹೆಸರಿನೊಂದಿಗೆ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದೇವೆ. ಪಂಜರ ಪಕ್ಷಿ ಎನ್ನುವಂತಹ ಆಖ್ಯಾನ ಈ ವರ್ಷ ನಮ್ಮ ಹಾಲಾಡಿ ಮೇಳದಲ್ಲಿ ಬಹಳ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ನಾನು ಹಾಗೂ ಸುಧೀರ್ ಕಪೂರ್ ಕಥಾನಾಯಕಿಯಾಗಿ ಜೋಡಿಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೇವೆ. ಬಹಳ ಖುಷಿ ಪಡುವಂತಹ ಪಾತ್ರವೂ ಹೌದು. ಒಬ್ಬ ಕಥಾನಾಯಕಿ ಜೊತೆಯಲ್ಲಿ ಹೇಗೆ ರಂಗಸ್ಥಳದಲ್ಲಿ ಪಾತ್ರವನ್ನು ಹಂಚಿಕೊಳ್ಳಬೇಕು, ಮನಸ್ಸಿನ ಭಾವವನ್ನು ಹೇಗೆ ಹಂಚಿಕೊಳ್ಳಬೇಕು, ಕಥಾನಾಯಕನಾಗಿ ಜನರು ಮೆಚ್ಚುವ ಹಾಗೆ ಹೇಗೆ ನಾನು ಸಂಭಾಷಣೆ ನಡೆಸಬೇಕು, ಜೊತೆಯಲ್ಲಿ ನಮ್ಮ ಜೊತೆಗಿರುವಂತಹ ಪಾತ್ರಗಳಿಗೆ ನಾನು ಹೇಗೆ ಅನುಕೂಲನಾಗಿರಬೇಕು, ಕಥೆಗೂ ಲೋಪವಾಗದಿದ್ದ ಹಾಗೆ, ಜೊತೆಯಲ್ಲಿರುವಂತಹ ಕಲಾವಿದರಿಗೂ ಪಾತ್ರಕ್ಕೆ ನೋವಾಗದಿದ್ದ ಹಾಗೆ ವ್ಯವಹರಿಸಿಕೊಂಡು ನನ್ನ ಪಾತ್ರವನ್ನು ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವ ಹಾಗೆ ನಿರ್ವಹಿಸ್ತಾ ಇದ್ದೇನೆ ಎನ್ನುವಂಥ ಸಂತೋಷ ನನಗಿದೆ. ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ, ಮಾನಸವೀಣೆ ತಂತಿಯ ಮೀಟೆ, ಮಾನಸವೀಣೆ ತಂತಿಯ ಮೀಟೆ, ಹೊಸ ಗಾನ ಹಾಡಿದೆ, ಹೊಸ ಗಾನ ಹಾಡಿದೆ. ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ, ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ, ಮಾನಸವೀಣೆ ತಂತಿಯ ಮೀಟೆ, ಮಾನಸವೀಣೆ ತಂತಿಯ ಮೀಟೆ, ಹೊಸ ಗಾನ ಹಾಡಿದೆ, ಹೊಸ ಗಾನ ಹಾಡಿದೆ. ಲೋಟದಲ್ಲಿ ಕಾವ್ಯವನಿ ಬರೆದೆ, ಕಣ್ಣಿನ ಲೋಟದಲ್ಲಿ ಕಾವ್ಯವನಿ ಬರೆದೆ, ಎನ್ನೆದೆ ತೋಟದಲ್ಲಿ ಹೂಮಳೆ ನೀಗರೆದೆ, ಎನ್ನೆದೆ ತೋಟದಲ್ಲಿ ಹೂಮಳೆ ನೀಗರೆದೆ. ಬಣ್ಣಿಸಲಾಗದ ಚಿತ್ರವು ನೀನಾದೆ, ಬಣ್ಣಿಸಲಾಗದ. ಮೊದಲ ತಪ್ಪು ಮಾಲಿನಿಯ ಮಾನ ಪ್ರಾಣವನ್ನು ಕಾಯ್ದನಲ್ಲ, ಅದು ಮಾಡಿದ ಮತ್ತೊಂದು ತಪ್ಪು. ತಾನಗೆ ಯಾರೂ ಇಲ್ಲ ಎಂಬ ಹಾಗೆ ಹೇಳಿದಂತ ಕಾಲಕ್ಕೆ ಅವಳಿಗೊಂದು ರಕ್ಷಣೆ ಕೊಡುವಲ್ಲಿ ಮನ ಮಾಡಿದಲ್ಲ, ಅದು ಮಾಡಿದ ಮತ್ತೊಂದು ತಪ್ಪು. ಕುಲಗೋತ್ರ ತಿಳಿಯದೆ ಅವಳ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳದೆ ಅಸಹಾಯಕಳಾಗಿದ್ದಾಳೆ ಎಂಬ ಕಾರಣಕ್ಕೆ ಮಾಲಿನಿಯನ್ನು ಮದುವೆಯಾಗುವುದಕ್ಕೆ ನಾನು ಮನ ಮಾಡಿದ್ದಲ್ಲ, ಅದು ಮಾಡಿದ್ದು ತಪ್ಪು 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 ಆಗುತ್ತಾ ಇದೆ. ನನಗೊಂದು ಅರ್ಥವಾಗುತ್ತಾ ಇಲ್ಲ. ನನ್ನ ಜೀವನದಲ್ಲಿ ಆದಂತಹ ನೋವನ್ನು ಮರೆಯುವುದಕ್ಕೆ ಬೇಕಾಗಿ ನನ್ನ ಕೋಣೆಯಲ್ಲಿ ನಾನೇ ಮಲಗುತ್ತಾ ಪಲ್ಲಂಗದ ಮಲಗಿಕೊಂಡಿದ್ದೆ. ಮಧ್ಯರಾತ್ರಿ ಹೊತ್ತು ವಿಚಿತ್ರವಾದಂತಹ ಕನಸನ್ನ ಕಂಡೆ. ಆ ಕನಸಿನಲ್ಲಿ ನಾನು ಕಂಡಿದ್ದ ಸನ್ನಿವೇಶವಾದರೂ ಯಾವುದು? ನನಗೆ ಮೋಸ ಮಾಡಿದಂತಹ, ನನಗೆ ಅನ್ಯಾಯ ಮಾಡಿದಂತಹ ಮನ ಕೂಡಲದು ಸಂಗಮ, ಮನಸ್ಸು ಬೆರೆತಿರದು ಸಮಾಗಮ, ಒಟ್ಟಿಗೆ ಹೋಗುವ ಸುಗಮ, ಅಲ್ಲಲ್ಲಿ ಹೊಂಡ ಗುಂಡಿ ಉಂಟು ನಿಗಮ. ನೋಡಿ ನಲಿದಣ ಲಾವಣ್ಯ ಸೊಬಗಿನೀ ಶೋಭನೆ ಬಿನ ಬಿನ, ಶೋಭನೆ ಶೋಭನೆ ಬಿನ ಬಿನ, ಶೋಭನೆ ಶೋಭನೆ ಬಿನ ಬಿನ, ಶೋಭನೆ.
ಕಥೆಯಲ್ಲಿ ಬರುವಂಥ ಪ್ರತಿಯೊಂದು ಸನ್ನಿವೇಶವೂ ಸಹ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು. ಒಂದು ಸಾಂಸಾರಿಕವಾದಂಥ ಕಥೆ, ಒಳ್ಳೆಯ ಸಂಸಾರಸ್ಥರು ಬಂದು ನೋಡುವಂತಹ ಆಖ್ಯಾನವೂ ಹೌದು. ಆದ್ದರಿಂದ ಎಲ್ಲವರು ನಮ್ಮ ಪಂಜರ ಪಕ್ಷಿ ಪ್ರಸಂಗವನ್ನು ನೋಡಿ ಆನಂದಿಸಿ ನನ್ನಂತಹ ಕಲಾವಿದರನ್ನ ಹರಸಿ ಹಾರೈಸಿ ಆಶೀರ್ವದಿಸಬೇಕೆಂದು ಹಾಗೆ ಈ ಮೂಲಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಭಾವದಿಂದ